ತಗೊಂಡೋಗಿ ಮನೇಲೆ ಕುಯ್ಕ ಮಾಡ್ಕೋಬೋದಾ? ಏನೋ ಮಾಡ್ಕೋಬೋದು. ಅಲ್ಲ ಸ್ವಾಮಿ, ಇವಾಗ ನಾವು ಎಲ್ಲ ನಾಟಿ ಕೋಳಿ ಇಟ್ಕೊಂಡು ಅಮ್ಮನ ಹೆಸರು ಹೇಳ್ಕೊಂಡು ಯಾವ ಊರದ್ದು ನೀವು ನಾವು ಮದ್ದೂರು ಮಾಡ್ಕೋಬೋದು. ಅದರ ಈ ತೀರ್ಥ ಹಾಕ್ಬೇಕು. ಮಾಡ್ಬೋದು. ಆಮೇಲೆ ಏನ್ ಮಾಡ್ತೀರಾ ಅಂದ್ರೆ ಅಲ್ಲಿ ನಿವೇದಿಕೆ ಕೊಡ್ಕೋಬಾರ್ದು. ಬರೀ ಕೈಗೆ ರಕ್ತ ಮನೇಲಿ ಮಾಡ್ಬೋದು. ಕಡೆಗೆ ಬಿಡಿ ಅಂದ್ರೆ ಈಚೆ ಕಡೆ ಮಾಡ್ಬೋದು. ನೋಡಿ ಒಂದ್ಸರಿ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ದೊಡ್ಡ ಪವಾಡ ನಂಬಿಕೆ. ನಿಮಗೆ ದೊಡ್ಡ ಪವಾಡ ನಂಬಿಕೆ ಇಟ್ಕೊಂಡಿರ್ತೀನಿ. ದೊಡ್ಡ ಪವಾಡ ನಂಬಿಕೆ. ಎರಡನೇದು 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕಾ, ಕುರಿ ಕಡಿಬೇಕಾ ಅಥವಾ ಉತ್ತರ ಬೇಡ. ಸಮಯ ಇದ್ದಾಗ ಬನ್ನಿ. ಒಂದು ವೇಳೆ ನಂಗೆ ಬರೋಕ್ಕಾಗಲ್ಲ, ನಂಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಕ್ಕಂಥ ರಾಗ ಇದ್ದರೆ ಅಲ್ಲೇ ಬೇಡ್ಕೊಳ್ಳಿ. ಅಡ್ಡಿ ಇಲ್ಲ, ಮದುವೆ ಆಗಿಲ್ಲ, ಕೆಲಸ ಇಲ್ಲ, ಬೇಡ್ಕೊಳ್ಳಿ. ನಾವು ಬರೋದೇ ಇಲ್ಲ, ನಾನು ನಂಬೋದೇ ಇಲ್ಲ ಅಂತಕ್ಕಂಥ ಬುದ್ಧಿವಂತ ನಾನು ನಂಬಿಸಕ್ಕೆ ನನಗೆ ಟೈಮ್ ಇಲ್ಲ. ನನಗೆ ಯಾಕೆಂದ್ರೆ ಬೈಯೋಕ್ಕಿಲ್ಲೇ ಬೇಗ ಟೈಮ್ ಇರಲ್ಲ. ಈಗ ಬ್ಯಾಡ್ ಮೆಷನ್ ಬರೋ ಬಗ್ಗೆ ನಾನು ತಲೆ ಕೆಡಿಸೋಲ್ಲ. ಯಾಕೆಂದ್ರೆ ಅವ್ರಿಗೆ ಏನಾಗಲ್ಲ ಅಂತಕ್ಕಂಥ ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಂಬಿಕೆ, ಒಂದು ನಂಬಿಕೆ, 2 ತೀರ್ಥ, 3 ನಂಬಿಕೆ ಇದ್ದರೆ ಗಡಿಯಾರ ಟಿವಿ ತಂದು ಫೋಟೋ. ನಂಬಿಕೆ ಮೈ ಮೇಲೆ ಅಂತರ ಹೆಣ್ಮಕ್ಳು ತೆಗೆದು ಬೇಕಾದ್ರೆ 3 ಯಾವ ತಗೊಂಡು ಅದನ್ನು ಚಂದ ಕಟ್ ಮಾಡಿ ತಾಳಿ ಹಾಕ್ಬೋದು. ಮೈ ಮೇಲೆ ಇರಬೇಕಂತ. ಮನೆಗೆ ಇಟ್ಟಿದ್ದೀನಿ ಯಾರು ಅಂದ್ರೆ ಹಂಗೆ ಮನೆಗಿಟ್ಟರೆ ಪೂಜೆ ಮಾಡಿದ್ದೀನಿ ಅವೆಲ್ಲ ಏನಿಲ್ಲ. ಮೈ ಮೇಲೆ ಇರಬೇಕು. 4ನೇದು ಏನಂದರೆ ಗಾಡಿಗಳಿಗೆ ಪೋಸ್ಟ್ ಆಗಂತ ಅನ್ಸೆಂಟ್ರೆ ಒಳಗೆ ಬರೋಕೆ ಕಾಣಂಗೆ ಆಕ್ಸಿಡೆಂಟ್ ಆಗ. ಒಂದು ವೇಳೆ ಆಕ್ಸಿಡೆಂಟ್ ಆದರೂ ಏನು ತೊಂದರೆ ಆಗಿಲ್ಲ ಅಂತ ಭಕ್ತರು ಬಂದು ಹೇಳೋದು ಕೇಳಿದಿರಾ? ಇನ್ನು ನಡೀತಾನೆ ಇದ್ದಾವೆ. ಅಥವಾ ಒಂದು ಸಣ್ಣ ಮನೆ, ಒಂದು ಸಣ್ಣ ಅಂಗಡಿ ಜೀವನ ಮಾಡೋಕೆ ಹಾಕೊಂಡಿರ್ತೀರ, ಅಲ್ಲಿ ಜಾಗ ಇಲ್ಲ ಅಂದರೆ ಒಂದು ಸಣ್ಣ ಫೋಟೋ ಇಟ್ಕೊಳ್ಳಿ. ಸ್ಟಿಕ್ಕರ್ ಹಾಕೋದ್ಕಿಂತ ಫೋಟೋ ಇಟ್ಟರೆ 2 ಹೂವು ಹಾಕ್ಬೋದು. ಫೋಟೋಕ್ಕಾದ್ರೆ ಸ್ಟಿಕ್ಕರ್ ಇಡೋಕ್ಕಾಗಲ್ಲ. ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ಹಾಕೊಳ್ಳಿ, 2 ಹೂವು ಹಾಕಿ. ಸಮಯ ಇದ್ದ ಕಡ್ಡಿ ಹೆಚ್ಚಿ, ಸಮಯ ಇದ್ದಾಗ ದೇವ್ರನ್ನ ಬೇಡ್ಕೊಳ್ಳಿ. ಸಮಯ ಇಲ್ಲದೆ ಕೆಲಸಕ್ಕೆ ಹೋಗಿ ಉಂಡು ಮಲ್ಕೊಬೇಡಿ. ಮನೆಗೆ ದೇವ್ರ ಕೆಲಸ ಮಾಡಲ್ಲ, ನೀವು ಕೆಲಸ ಮಾಡಬೇಕು. ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ದಾರಿ ಕೊಡಿ. ಇನ್ನು ನಂಬಿಕೆ ಇದ್ರೆ ಪ್ರತಿ ಅಮಾವಾಸ್ಯೆಗೂ ತಡೆ ಹೊಡಿತೀವಿ. ಹುಷಾರಿಲ್ಲ ಅಂತ ಯಾರೋ ಹೇಳಿದ್ದಾರೆ ಅಂತ ನಿಮ್ಗೆ ಅನುಭವ ಆಗಿದ್ದರೆ ಮಾತ್ರ ಒಬ್ಬರಿಗೂ ಅಷ್ಟೇ ಹಣ, ಇದು ಕುಟುಂಬಕ್ಕೆ ಅಷ್ಟೇ. ಒಂದು ವೇಳೆ ಹಣ ಇಲ್ಲ ಅಂತ ಬಡವರಿಗೆ ಫ್ರೀ ಕೊಡ್ತೀವಂತೆ. ಯಾವುದೇ ಹ್ಯಾಂಡಿಕ್ಯಾಪ್ ಪೇಷೆಂಟ್ಗೆ ಅವರಿಗೆ ಹಣ ಇಲ್ಲ ಅಂತ ಬಡವರಿಗೆ ಅಂತ ಫ್ರೀ ಕೊಡ್ತೀವಿ. ಜಂಬ ಮಾಡಿದ್ರೆ 100 ರೂಪಾಯಿ, ಜಂಬ ಮಾಡಿದ್ರೆ ಬೈದು ಕಳಿಸ್ತೀವಿ. ಈ ದುಡ್ಡಿದ್ದ 100 ರೂಪಾಯಿ ಕೊಟ್ಟು ಹೋಗ್ಬೋದು. ಇಲ್ದವ್ರು ಬ್ಯಾಡ್ ಮೆಷನ್ ಮಾಡೋ ಯಾರಿಗೆ ಅಂತ ನಮಗೆ ತಗೊಂಡಾಗ ಏಕ್ತಾ ಇಲ್ಲ ಅಂತಕ್ಕಂಥವ್ರಿಗೆ, ಬ್ಯಾಡ್ ಮೆಷನ್ ಮಾಡೋದು ಅಂತಕ್ಕಂಥವ್ರಿಗೆ ಏಕ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಫ್ರೀಯಾಗಿ ನಾವು ಕೊಡ್ತೀವಿ. ಕೇಳಿಸ್ಕೊಂಡು ಹೋಗಿ ಕರೆಕ್ಟ್ ಅಣ್ಣ. ಆಮೇಲೆ ಅಕ್ಕಪಕ್ಕ ಮನೆಗೆ ದಯವಿಟ್ಟು ಒಂದು ತೀರ್ಥ ಕೊಡಿ. ಕಂಡರ ಬಗ್ಗೆ ಮಾತಾಡ್ದಂಗೆ ದಯವಿಟ್ಟು, ಇದೊಂದು ರಿಕ್ವೆಸ್ಟ್. ಆಮೇಲೆ ಸಾಲ ಮಾಡಬೇಡಿ. ಒಂದು ಸಣ್ಣ ವಿನಂತಿ ನನ್ನ ದೇವಸ್ಥಾನ ಕಡೆಯಿಂದ, ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ಅನ್ನ ಹಾಕಿಬಿಡಿ. ಇದೊಂದೇ ನನ್ನ ರಿಕ್ವೆಸ್ಟ್ ನಿಮಗೆ. ತಾಯಿ ತಂದೆಗಿಂತ ಭೂಮಿ ಮೇಲೆ ಜಗತ್ತಿನಾಗ ಯಾವ ದೇವ್ರು ಇದಾರ ಯಾರಿಲ್ಲ ಅಲ್ಲ. ಇದಾರ ತಾಯಿ ತಂದೆಗಿಂತ ಭೂಮಿ ಮೇಲೆ ಇನ್ನೊಂದು ದೇವ್ರು ಯಾವುದಿಲ್ಲ. ಎರಡನೇದು ಗುರುವಿಗೆ ಭಾಳ ಗೌರವ ಕೊಡಿ. ಅಕ್ಕಪಕ್ಕ ಮನೆ ಸೇರಿದಿರಿ. ಸಾಧ್ಯವಾದರೆ ಸಾಲ ಮಾಡ್ದಂಗೆ ಬದುಕಿ. ಆಗಲ್ವ? ದೊಡ್ಡ ಮನೆ ದೊಡ್ಡ ಕಾರ ಬರೋ ಶ್ರೀಮಂತ ಅಲ್ಲ. ಗಾಡಿ ಓಡಿಸೋ ಕೆಪಾಸಿಟಿ ಇರಬೇಕು. 2 ಗುಂಡಿಗೆ ಎಲ್ಲರನ್ನೂ ಎಸಿತಾರೆ. ಮೆರಿಬೇಡ್ರಿ ನಾನು ನನ್ನದು ಅಂತ. ಕಂಡ ಬಗ್ಗೆ ಮಾತಾಡೋ ಮನೆ ಹಾಳು ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮನೆ ಹಾಳಾಗೋಗುತ್ತೆ. ಕರೆಕ್ಟ್ ಅಲ್ವಾ? ಆಮೇಲೆ ನಮ್ಮ ದೇವಸ್ಥಾನ ಕಡೆಯಿಂದ ಒಂದು ರಿಕ್ವೆಸ್ಟ್ ನನಗೆ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಯಾವುದೇ ಮನೆಯಲ್ಲಿ, ಅರ್ಥ ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರ, ಯಾವುದೇ ಮನೆಯಲ್ಲಿ ದುರ್ಗಾಸ್ಥಳ ಕಡೆ ನಾವು ಅಂತ ಯಾರೊಬ್ರು ಬಂದು ಗೂಗಲ್ ಪೇ ಮಾಡಿ, ಫೋನ್ಪೇ ಮಾಡಿ, ಇನ್ನೊಂದೇನೋ ಮಾಡಿ ಚೀಟಿ ಕೊಡಿ ಹಿಂಗೆ ಅಂತಂದರೆ 1 ರೂಪಾಯಿನ ಯಾವುದೇ ಡಿಪಾರ್ಟ್ಮೆಂಟಾಗಿ, ಯಾವುದೇ ಸಂಘದಾಗಲಿ, ಒಂದು ಟೋಲಾಗಲಿ ಯಾವುದೇ ಕಾರಣಕ್ಕೂ ಯಾವ ಗಾಡಿ ಬಿಡೋಂಗಿಲ್ಲ. ಬಿಡಬಾರ್ದು. ನನ್ನ ತಮ್ಮಂದರು ನಾನು ಬಂದರೂ ಬಿಡಬೇಡಿ. ಎಲ್ಲೂ 1 ರೂಪಾಯಿ ಕೊಡೋಂಗೆ ಯಾವುದೇ ಡಿಪಾರ್ಟ್ಮೆಂಟಾಗ ಸಹಾಯ ಮಾಡೋಂಗಿಲ್ಲ. ಗೊತ್ತಾಯ್ತಾ? ನಿಮ್ಗೆ ಏನೋ ಪ್ರೀತಿ ಮಾಡೋ ಆಸೆ ಇದ್ದರೆ, ನನ್ನ ದೇವಸ್ಥಾನ ಸಹಾಯ ಮಾಡೋ ಆಸೆ ಇದ್ದರೆ ಕಾಣಿಕೆ ಡಬ್ಬಿ ತೋರಿಸಿ ನಿಮ್ಮ ಪ್ರೀತಿನ. ಅದೇ ನಮಗೆ ನೀವು ಕೂಡ ಅನ್ನ. ನಾವು ತಟ್ಟೆ ಹೊಡ್ಡಿದ್ದೀವಿ. ನೀವೆಲ್ಲ ಭಿಕ್ಷೆ ಬರ್ಕೊಂಬತ್ತೀರಿ. ನೀವು ಸಣ್ಣ ಭಿಕ್ಷೆ ಬರ್ಕೊಂಬತ್ತೀರಿ. ನಾವೇ ಸಣ್ಣ ಭಿಕ್ಷೆ ಬರ್ತಾ ಇದ್ದೀವಿ. ಎಲ್ಲೆಲ್ಲ ನೀವು ಪುಸ್ತಕ ದುಡ್ದಿರಲ್ಲ. ಸಾಧ್ಯವಾದ ನಿಮ್ಮ ಕೈಲಾದ ಸಾಕಿ. ಮತ್ತೆ ಬರಬೇಕಾ, 9 ಸರಿ ಬರಬೇಕಾ, 10 ಸರಿ ಬರಬೇಕಾ, ಮರಿ ಕಡಿಬೇಕು, ಕುರಿ ಕೊಡಬೇಕು, ಏನೂ ಇಲ್ಲ. ಸಾಧ್ಯವಾದರೆ ಒಂದು ಊಟ ವ್ಯವಸ್ಥೆ ಮಾಡಿ. ಗ್ಯಾಸ್ ತಗೊಂಬರ್ಬೇಕಾ, ಸಿಲಿಂಡರ್ ತಗೊಳ್ಬೇಕು, ಬಾಡಿ ಮಾಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಇದು ಬಂದು ಒಂದ್ಸಲ ನಿಮ್ಮ ಕೈಲಾದ ಒಂದು ಸ್ವಲ್ಪ ಕಟ್ಟಿ ಅಕ್ಕಿ ಕೊಡ್ಸಿದ್ರೆ ನಾವು ಊಟ ವ್ಯವಸ್ಥೆ ಮಾಡ್ತೀವಿ. ಅದು ನಾಮಕರಣ ಮಾಡೋ ವ್ಯವಸ್ಥೆ ಹಿಂಗೆ ಮಾಡ್ಬೋದು. ಮದುವೆ ಆಗಂತ ಹಿಂಗೆ ಮಾಡ್ಬೋದು. ಇಲ್ಲಿ ಏನೇ ಮತ್ತು ಮಟನ್ ಚಿಕನ್ ಆಗುತ್ತಾ ಅನ್ಬೇಡಿ. ಮಟನ್ ಚಿಕನ್ ಮಾಡ್ತೀವಿ, ತಿನ್ನಂತ ಮಾಡ್ಕೊತಾರೆ. ಇಲ್ಲಿ ಮಾಡಲ್ಲ, ನಾವು ಮಾಡ್ಕೊತೀವಿ. ಆಗುತ್ತೋ ಆಗಲ್ಲ ಅನ್ಬೇಡಿ. ದೇವ್ರು ಮಟನ್ ಕೊಡಿ, ಚಿಕನ್ ಕೊಡಿ ಇನ್ನಲ್ಲ. ಎಲ್ಲ ಧರ್ಮದವರು, ಎಲ್ಲ ಜಾತಿಯರು, ಎಲ್ಲ ಜನಾಂಗದವ್ರು ಅಂತ ಇದ್ದಾರೆ. ಎಲ್ಲ ಮಿಕ್ಸ್ ಆಗಿ ನಾವು ದೇವಸ್ಥಾನ ಮಾಡ್ತಿದ್ದೀವಿ. ಇಲ್ಲಿ ಜಾತಿಯಲ್ಲಿ ದೇವಸ್ಥಾನ ಇದ್ದೇನೆ. ಗೊತ್ತಿರುತ್ತೆ ನಿಮ್ಗೆ. ಅಂದಾದ್ರೆ 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮುಟ್ಟು ಮಕ್ಕಳಿದ್ದ ನನಗೆ ಇಲ್ಲಿ ಯಾವುದೂ ಮೋಸ ಮಾಡಲ್ಲ. ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಗೆ 6 ಗಂಟೆಗೆ ತೋರಿಸ್ತೀವಿ. 6 ಗಂಟೆ ಮೇಲೆ ಬಂದು ದೂರದಿಂದ ಬಂದರಿಗೆ ತೋರಿಸ್ತೀವಿ. ಜಂಬ ಮಾಡಿ ತೋರಿಸಲ್ಲ. ಮೊನ್ನೆ ಬೇರೆ ತೋರಿಸಲ್ವಾ ಅಂತ ಅಂತಾರೆ. ತೋರಿಸಲ್ಲ. ತೋರಿಸ್ತೀವಿ, ನೋಡ್ತೀವಿ ಅಂತಕ್ಕಂಥ ಭಕ್ತರಿಗೆ ತೋರಿಸ್ತೀವಿ. ಭಕ್ತರಾದರೆ ಅಂದಾದರೆ ಮತ್ತೊಮ್ಮೆ ನೆನಪಿಲ್ಲ ನಿಮಗೆ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರ, ಯಾವುದೇ ಮನೆಯಲ್ಲಿ 1 ರೂಪಾಯಿ ಹಣನ ಯಾರಿಗೂ ಸುಖ ಸುಮ್ಮನೆ ಕೊಡೋಂಗಿಲ್ಲ. ಬಂದು ಇಲ್ಲಿ ನಿಮ್ಮ ಪ್ರೀತಿ ಇದ್ದರೆ ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿ ಅಕ್ಕಿ ತಂದು ಕೊಡಿ. ಅದಂಗೆ ಇಲ್ಲಿ ಬಂದು ಗೂಗಲ್ ಪೇ, ಫೋನ್ಪೇ ಮಾಡೋಂಗಿದ್ರೆ ಏನು ನಿಮ್ಮ ದುಡ್ಡಿಲ್ಲ ನಿಮ್ಮ ಕೈಯಾದ್ರೆ ಇಲ್ಲಿ ಬಂದಾಗಲೇ ಮಾಡಬೇಕು. ನಮಗೆ ಹೇಳ್ಬೇಕು. ದೇವ್ರ ಸ್ಯಾರಿ ಥರ ಬದ್ದು, ಮಗು ಸ್ಯಾರಿ ಥರ ಬದ್ದು, ಮಾಮೂಲಿ ಸ್ಯಾರಿ ತನ್ನಿ. ಆ ಸ್ಯಾರಿ ಥರ ದುಡ್ಡಿಲ್ಲ ಅಂದರೆ ಕಷ್ಟಪಡ್ಕೊಂಡು ಮಗದ ದೇವ್ರ ಸ್ಯಾರಿ ಥರ ಅವಶ್ಯಕತೆ ಬೇಡ. ಎಷ್ಟೊತ್ತೆ ಏನಕ್ಕೂ ಬರಲ್ಲ. ಅದು ಕೊಡಬೇಕು ಅನ್ನೋ ಒಳ್ಳೆ ಮನಸ್ಸಲ್ಲಿ ಆ ದುಡ್ಡು ತಂದು ಹಾಕ್ಬಿಡಿಬೇಕಾರೆ. ಅದು ತೀವ್ರ ಕೊಡೋಕ್ಕಾಗಲಿಲ್ಲ ಅಷ್ಟು ದುಡ್ಡು ಅಂದ್ರೆ ಅರ್ಜೆಂಟ್ ಅಲ್ಲಿ ದುಡ್ಡು ತಂದು ಹಾಕ್ಬಿಡೋದು. ಸುಮ್ಮನೆ ಯಾಕೆ ತರಬಾರ್ದು. ಮನಸ್ಥಿತಿಯಾಗಿರೋರು ಒಳ್ಳೆ ಸೀರೆ ಕೊಟ್ಟು ಭಕ್ತಿಯಿಂದ. ಇಲ್ಲ ತಂಗಿ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನೀವು ತರತೀರಿ ದೇವಸ್ಥಾನ, ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಕೊಡಿ ಅಂತ ಹೇಳ್ತೀರಿ. ಅವರು ಯಾಮಾಸಕ್ಕೆ ಇಷ್ಟು ಸೀರೆ ಹಾಕಿರ್ತಾರೆ. ಅಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ ದುರ್ಗಾ ಪರಮೇಶ್ವರಿ ಕೃಪೆ ಅಂತ. ಹೌದೌದು. ಅವ್ರಿಗೆ ಗೊತ್ತಿ ದುರ್ಗಾ ಪರಮೇಶ್ವರಿ ಕೃಪೆ, ದುರ್ಗಾ ಪರಮೇಶ್ವರಿ ಮೋಸ ಮಾಡ್ತಾರಲ್ಲ ಎಲ್ಲ ರೋಡ್ ಅಂಗಡಿ.
ಇನ್ನು ನನಗೆ ದೇವ್ರು ಸಿಕ್ಕಿರೋದು ನಮ್ಮ ಮಾತಕ್ಕೆ ಹಾಕೋಲ್ಲ ಅವರು, ಹಂಗಾಗಿ ತಲಾಟೆ ಮಾಡ್ತಾರೆ. ಅಂದಾದ್ರೆ ದೇವ್ರ ಸೀರೆ ತರೋಕ್ಕೆ ಆ ಸೀರೆ ಥರ ಬಂದು ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಆ ಸೀರೆಯಲ್ಲಿ ನಿಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸ್ಬಿಡಿ. ನನ್ನ ರಿಕ್ವೆಸ್ಟ್ ಇದೆ ನಿಮ್ಮದು. ಅಕ್ಕಿ ಮೂಟೆ ಇಲ್ಲೇ ಸಿಗುತ್ತಾ? ಇಲ್ಲ ಬೇಡ, ಅಕ್ಕಿ ಮುಟ್ಟೆಲ್ಲ ₹1 ಹಾಕೋದು. ಅಕ್ಕಿ ಮುಟ್ಟೆ ಉತ್ಕೊಂಬರಕ್ಕೆ ಇಲ್ಲ 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 ಏನು ಸಿಗಲ್ಲ. ಅಕ್ಕಿ ಮುಟ್ಟೆ ಉತ್ಕೊಂಬರಕ್ಕಾಗಿಲ್ಲ ಅಂದರೆ ಒಂದು ನಿಮ್ಮ ಕೈಲಾಗ ಸ್ವಲ್ಪ ಹಾಕು, ಮಿಕ್ಕಿದ್ದು ನಿಮ್ಮ ಮನೆಗೆ ಉಪಯೋಗಿಸ್ಕ. ಇನ್ನು ಮರಿ ಕಡಿಬೇಕು ಕುರಿ ಕಡಿಬೇಕಾ ಅಂತ ಖರ್ಚು ಮಾಡೋ ಬದಲು ನಿಮ್ಮ ಕೈಲಾದಲ್ಲಿ ಸೇವ್ ಮಾಡಿದರೆ ನಾವು ಊಟ ವ್ಯವಸ್ಥೆ ಮಾಡ್ತೀವಿ. ಆ ಮರಿ ಕಡೆ ದುಡ್ಡಲ್ಲಿ ನಿಮ್ಮ ಅಪ್ಪ ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಬೋದು. ಕರೆಕ್ಟ್ ಅಲ್ವಾ? ಇಲ್ಲಾಂದರೆ ನಾವು ದೇವ್ರ ಸೇವೆ ತರೋಕ್ಕಾಗಲ್ಲ, ನಾವು ಮರಿ ಕಡಿಯೋಕ್ಕಾಗಲ್ಲ, ಅಕ್ಕಿ ತರಬೇಕು ಅಂತ ಯಾರಿದ್ರೆ ಈ ದೇವಸ್ಥಾನ ಸೇರ್ಕೊಂಡು ನಮ್ಮ ಸೇರ್ಕೊಂಡು ತಾಯಿ ನಮ್ಮನ್ನು ಸೇರ್ಕೊಂಡು 4 ಸಲ ಅಂದ್ರಿಗೆ ನೀವು ಬಟ್ಟೆ ಕೊಡ್ತೀರಿ, ಅಂದ್ರಿಗೆ ಅಕ್ಕಿ ಕೊಡ್ತೀರಿ, ಅದು ನಿಮಗೆ ಒಳ್ಳೇದನ ರೀತಿ. ಇದನ್ನೇ ನನ್ನ ಮನೆ ಹಾಕಿರೋದು ನಾನು. ಅದಕ್ಕೊಬ್ಬ ಯಾರೋ ನೇತ್ರ ಅಂತಲ್ಲ ಅವ್ರು ಹಾಕೇಳಿ ನನಗೆ ಅಲ್ಲಿ ದುಡ್ಡು ಕೇಳ್ತಾರೆ. ಹಂಗೆ ನೀವು ಯಾರ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ ನಾನು. ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನೀವು ನಿಮ್ಮ ಕೆಲಸ ಮಾಡ್ತಾರೆ. ಅಂದಾದ್ರೆ ಇಲ್ಲಿ ಅಕ್ಕಿ ಹೋಗೋಕ್ಕಾಗಲ್ಲ ನಮ್ಮ ತಮ್ಮಂತರ ಅಂದರೆ ಯಾವ್ದಾರು ಅಂದಾಶ್ರಮಕ್ಕೆ ಹೋಗಿ ನನ್ನ ಸೇರ್ಕೊಂಡು ಅಕ್ಕಿ ಕೊಟ್ಬಿಟ್ಟು ತಾಯಿ ನಮ್ಮ ದುರ್ಗಾ ಕಡೆ ಅಂತ ಹೇಳಿ ಹೆಸರು ಕೊಟ್ಬಿಟ್ರೆ ನೀವು ಮಾಡ್ತೀವಿ. ನಾನು ಹಿಂಗಂತೀನಿ. ಇನ್ನು ಉಂಗಲ್ ತಂಬತ್ತೀನಿ ನನಗೆ ಅಂತ ಯಾರೋ ₹100 ಕೊಟ್ಟು ಉಂಗಲ್ ತಂದರೆ ಬೈದ್ಬಿಡ್ತೀನಿ ನಾನು. ಆ ₹100 ಏನು ಮಾಡ್ತೀರಾ, ₹100 ಯಾರಿಗಾರ ಕೈಯಿಂದ ಕಾಲು ನಿಂತಿರ್ತಾರೆ. ನೀವು ಒಳಗಡೆ ಊಟ ಮಾಡಿ ₹1000 ಕೊಟ್ಟು ಅಲ್ಲಿ ತಟ್ಟೆ ಬಿಡೋ ಬದಲು ಅಲ್ಲೋಣ ₹900 ಬಿಲ್ ಮಾಡಿ ಆಚೆ ಕಡೆ ₹100 ಎಲ್ಲರಿಗೂ ಕುಡ್ದಾರೆ ಕೊಟ್ಬಿಡಿ, ಕುಡ್ ಮನೆ ಕೊಟ್ಬಿಡಿ. ಯಾರು ಅಂಗವಿಕರಿಗೆ ಕೊಟ್ಟು ಬಂದರೆ ಅವ್ರ ಮನೆ ₹100 ಒಂದು ದಿವಸ ಜೀವನ ನಡೀತಾರೆ ನೋಡ್ರಿ. ಕರೆಕ್ಟ್ ಅಲ್ವಾ? ಈ ಥರ ಮಾಡ್ಕೊಂಬನ್ನಿ. ಸನ್ಮಾನ ಮಾಡ್ತೀವಿ ಅಂತ ಬಂದಿರೋ ಯಾರು ನನಗೆ ಸನ್ಮಾನ ಮಾಡಲೇಬೇಕು ಅಣ್ಣಗೆ ಅಂತ ಬಂದಿರೋ ಆ ₹100 ಯಾರು ಕೊಟ್ಟು ಬಂದು ನಂಗೆ ಹೇಳಿದರೆ ನಾನು ತುಂಬ ಖುಷಿ ಪಡ್ತೀನಿ. ಖುಷಿ ಪಡಲ್ವಾ? ದಾನ ಮಾಡಿ ಧರ್ಮ ಮಾಡಿ ಇರೋದು 3 ದಿವಸ. ಎಷ್ಟು ಜನಕ್ಕೆ ಇರೋಕ್ಕೆ ಮನಿಲ್ಲ, ತಿನ್ನಕ್ಕನ್ನಿಲ್ಲ, ಒಂದು ಹೊತ್ತಿಗೆ ಊಟ ಕಷ್ಟ ಇದ್ದಾರೆ. ಏನು ನಿಮ್ಮೂರಾಗೆ ತುಂಬ ಬಡವಿರ್ತಾರೆ. ನಿಮ್ಮ ಮಕ್ಕಳು ಬರಡೇ ದಿವಸ, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಿಮ್ಮೂರಾಗೆ ಎಷ್ಟು ಜನ ಊಟದಿದ್ದಾರೆ ಅವ್ರಿಗೆ ಯಾರು ಸೀಟ್ ಕೊಡಿಸಿ ಮಳೆಗೇನೆಲ್ಲ ಬಿಸ್ತು ಒಣಗಲ್ಲ. ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮ ಮಕ್ಕಳು ಬರಡೇ ದಿವಸ ಕೇಕ್ ಕಟ್ ಮಾಡಿ ಹಾಳು ಮಾಡೋದು ದುಡ್ಡ ಪಟಾಕಿ ಹೊಡೆಯೋ ಬದಲು ಅಲ್ಲಪ್ಪ, ಊರಲ್ಲಿ ಒಂದು DJ ಹಾಕ್ಕೊಂಡು ನಮ್ಮ ಸಂಘ ನಿಮ್ಮ ಸಂಘ ಅಂತ ಕೂಗಾಡೋ ಬದಲು, ಊರಲ್ಲಿ ಒಂದು DJ ಹಾಕ್ಕೊಂಡು ನಮ್ಮ ಬಾಸು ಕೂಗಾಡೋ ಬದಲು, ನಿಮ್ಮೂರಿಗೆ ರಸ್ತೆ ಬರ್ತಿದೆ ನೋಡಿ, ಇಲ್ಲಾಂದರೆ 50,000 ರೂಪಾಯಿ ಲಕ್ಷ ಗಂಟೆ ಖರ್ಚು ಮಾಡೋ ಬದಲು ಒಂದು ಬೋರ್ ಹಾಸ್ಕೊಂಡ್ರೆ ಬೇಸಿಗೆ ಕಾಲದಲ್ಲಿ ನೀರು ಬರುತ್ತೆ. ಅದೇ ಪಕ್ಕ ಒಂದು ಟ್ಯಾಂಕ್ ಕಟ್ಟಿದ್ರೆ ಪ್ರಾಣಿ ಪಕ್ಷಿ ನೀರು ಕುಡಿಯಲ್ಬೇಡ್ರಿ. ಇದು ಒಳ್ಳೆ ಸೇವೆ ಮಾಡ್ತಾ ಹೋಗೋಣ, ಮಾಡಬೇಡ್ರಿ. ಖಂಡಿತ ನಮ್ಮ ಕ್ಷೇತ್ರದಲ್ಲಿ ನಾನು ಇವತ್ತು ಹೆಮ್ಮೆ ಪಡ್ತೀನಿ. ನನಗೆ ಭಾಳ ಸಪೋರ್ಟ್ ಮಾಡೋಂಥ ನಿಮ್ಮಂಥ ಭಕ್ತರು ಅನ್ನದಾತರಿದ್ದೀರಿ. ಅಂದಾತ್ರೆ ನಾನು ನಿಮ್ಮನ್ನೆಲ್ಲ ಬಂಧುಗಳೇ ಅಂತ ಕರಿತೀನಿ. ಬಂಧುಗಳೇ, ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ದಯೆಯಿಂದ ನಮ್ಮಟ್ಟು ತುಂಬ್ತಾ ಇದೆ. ದಯವಿಟ್ಟು ನೀವು ಹಿಂಗೆ ಬಡಬಗ್ಗನ ಹೊಟ್ಟೆ ತುಂಬ ಸಹಕಾರ ಮಾಡಿ. ಏನಂತೀರಿ? ಗೊತ್ತಾಗಲ್ವಾ? ಅಡುಗೆ ಸೋಡಾ, ನಿಂಬೆಹಣ್ಣು ಹೋಗಿದ್ದೀನಿ ನಾನು ಚೆನ್ನಾಗಿ. ಈಗ ನಿಮ್ಮ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿದೆ. ಯಾವ ಊರಣ್ಣ? ನಿಮ್ಮ ತಾಯಿ ಆಶೀರ್ವಾದದಿಂದ. ಯಾವರು? ಬೆಂಗಳೂರು. ನನ್ನ ಆಶೀರ್ವಾದ ಬೇಡ, ದೇವರ ಆಶೀರ್ವಾದದಿಂದ ನಾನು ಬರೀ ಪ್ರೀತಿ ಮಾಡ್ತೀನಿ. ಕರೆಕ್ಟಾ? ಮೈ ಗಂಟು ಹಾಕ್ಕೊಳ್ಳಿ, ಅದು ಮಾಡಿ ತೀರ್ಥ ಕುಡೀರಿ, ಮರಿಬೇಡ್ರಿ ದೇವ್ರನ್ನ. ಆದರೂ ದೇವ್ರನ್ನ ಮರಿಬಾರ್ದು. ಡಿಸ್ಚಾರ್ಜ್ ಮಾಡ್ಕೊಬೋದು ಏನಂತ ನೆನೆಸ್ಕೊಂಡ್ರಿ? ತಾಯಿನೇ ನೆನೆಸ್ಕೊತಾ ಇರ್ತೀವಿ ಫೇಸ್ಬುಕ್ಕಲ್ಲಿ. 2ನೇ ಸಲ ಇವಾಗ 8 ತಿಂಗಳು ಆದಾಗ ಬಂದಿದ್ದು ಇವನಿಗೆ ತಾಯಿ ಹತ್ರ ಕೇಳ್ಕೊಂಡು. ಈಗ ಹುಷಾರಾಗೇನೆ? ಯಾವ ಊರದು? ನಾವು ಕೊಳ್ಳೇಗಾಲದವ್ರನ್ನೇ, ಬೆಂಗಳೂರಲ್ಲಿ ಕೆಲಸ ಮಾಡೋದು ನಾವು, ಹೋಟ್ಲಲ್ಲಿ, ಚಿಕ್ಕ ಹೋಟ್ಲಲ್ಲಿ. ನಾಚಿಕೆ ಪಡಂಗಿಲ್ಲ ತಮ್ಮ, ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ಹಿಂಗೆ ಮತ್ತೆ ತೇರು ತೊಗೊಂಡೋಗಿರಿ, ಪದೇ ಹೇಳ್ತೀರಂತೆ ಮಾಡಬೇಡ. ತೇರ್ಕೊಂಡೋಗಿ ಸ್ವಲ್ಪ ಹುಷಾರಾಗಿ. ಅದು ಚೆನ್ನಾಗಿದೆ. ಗೊತ್ತೋರ್ಗೆ ಹೇಳೋ ಬುದ್ಧಿವಾದ ಅದು. ಏನು ಗೊತ್ತಾ, ಈಗ ನಿಮ್ಮಂತ ಬರ್ತೀರಿ, ನೀನು ಎಷ್ಟು ಜನಕ್ಕೆ ವಿದ್ಯೆ ಕಲ್ತಿದ್ಯಲ್ವ? ನಮ್ಮ ಅಕ್ಕ ಈಗ ನನ್ನ ತಂಗಿ ಎಷ್ಟು ಜನ ಊಟ ಹಾಕಲ್ಲ. ಹೋಟ್ಲ ಅಂದಮೇಲೆ ದುಡ್ಡು ಇಸ್ಕೊಳ್ಳೋ ಸಹಜ, ಆದರೆ ಎಷ್ಟು ಜನ ಊಟ ಕೊಟ್ಟಿಲ್ಲ ಅವಳು. ದುಡ್ಡು ಕೊಡೋರು ಇದ್ದಾರೆ, ಊಟ ಕೊಡೋರು ಇದ್ದಾರೆ. ದುಡ್ಡು ಕೊಟ್ಟು ವಿದ್ಯೆ ಕಲ್ಸೋಕ್ಕಾಗಲ್ಲ, ದುಡ್ಡು ಕೊಟ್ಟು ವಿದ್ಯೆ ಕೊಂಡ್ಕೊಳಕ್ಕಾಗಲ್ಲ. ನಿಮ್ಮಂಥ ರೀತಿ ನಂಗೆ ನಾನು ನೋಡಿ ನಿಮ್ಮಂಥ ಸಪೋರ್ಟ್ ಆದರೆ ನಂದೇನು ದೊಡ್ಡ ಕೆಲಸ ಅಲ್ಲ ಅಲ್ಲಪ್ಪ. ಆದರೂ ಮಾತಿನ ಕೆಲಸಕ್ಕೆ ನಾನು ಗೌರವ ಕೊಡ್ತೀನಿ. 4 ಜನಕ್ಕೆ ವಿದ್ಯೆ ಕಲ್ಸೋಂಥ ಗುರುಗಳು ನನ್ನ ತಂಗಿ ಮನಸ್ಸು ಗೌರವ ಕೊಡ್ತೀನಿ. ನೋಡೋಣ ಹೀಗೆವಾ? ಇದು ನಿಂಗೆ ಸೌರ ಮನೆಯೇ ಕರಗಿಸ್ತದ. ಇದು ನೀವು ಹುಡ್ಕೊಂಬ, ನಿಮ್ಮ ಜೀವನ ಎಲ್ಲ ಸರಿ ಆಗುತ್ತೆ, ನೆಮ್ಮದಿ ಕೊಡುತ್ತೆ. ಮಕ್ಕಳು ಹೆಣ್ಣು ಗಂಡಮ್ಮ